जिंदाबाद 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 जिंदाबाद। बोलो राहुल गांधी की, बोलो कांग्रेस पार्टी की, बोलो राहुल गांधी जिंदाबाद 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 जिंदाबाद। बोलो राहुल गांधी की, बोलो राहुल गांधी की, बोलो राहुल गांधी की। ಕರ್ನಾಟಕ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಂಗವಾಗಿ ನಮ್ಮ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಎಲ್ಲಾ ನಾಯಕರುಗಳನ್ನ ನಮ್ಮ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜನಪ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮರುಸ್ವಾಮಿ ಅವರು ಸ್ವಾಗತಿಸಲಿದ್ದಾರೆ। बोलो भारत माता की, बोलो राहुल गांधी जी की। ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಭಾರತ್ ಜೋಡೋ ಯಾತ್ರೆಯ ಯಶಸ್ವಿನ ರೂವಾರಿ, ದೇಶದ ಯುವ ಜನತೆಯ ಆಶಾ ಕಿರಣ, ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ। ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಚತುರರಾದಂತ ಕೆ.ಸಿ. ವೇಣುಗೋಪಾಲ್ ರವರಿಗೆ ಉತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತಿದ್ದೇನೆ। ಹಾಗೆ ಇಲ್ಲಿ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನ ಮಾಡುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ। ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಸಹ ಸ್ವಾಗತವನ್ನ ಬಯಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ। ಜೈ ಹಿಂದ್, ಜೈ ಕಾಂಗ್ರೆಸ್। ಈಗ ಸಭೆಯನ್ನುದ್ದೇಶಿಸಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ಭಾರತ್ ಜೋಡೋ ಯಾತ್ರೆಯ ಯಶಸ್ಸಿನ ರೂವಾರಿಗಳು, ನಮ್ಮ ಈ ದೇಶದ ಯುವ ಜನತೆಯ ಆಶಾಕಿರಣ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಜೀರವರು ಭಾಷಣವನ್ನ ಮಾಡಲಿದ್ದಾರೆ। ಅವರ ಭಾಷಣವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಲಿದ್ದಾರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೂರಜ್ ಹೆಗಡೆರವರು। ರಾಹುಲ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ के.सी. वेणुगोपाल जी, तिमरैया जी, शिवन्ना जी, सिद्धराजू जी, सूरज हेगड़े जी, मरीस्वामी जी, जयन्ना जी, नंजूद स्वामी जी, स्टेज पे कांग्रेस पार्टी के वरिष्ठ नेता, और हम आज यहाँ ध्रुव नारायण जी की याद करते हैं। ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮುಖಂಡರೇ, ನಾನಿವತ್ತು ಧ್ರುವ ನಾರಾಯಣ್ ಅವ್ರನ್ನ ನೆನೆಸ್ತಾ ಇದ್ದೀನಿ। आप जानते हो कि जो यहाँ बीजेपी की सरकार है वो लोकतांत्रिक तरीके से नहीं चुनी गई, वो चोरी की सरकार है। ನಿಮಗೆ ಗೊತ್ತಿದೆ, ಈ ಸರ್ಕಾರ ಬಿಜೆಪಿ ಸರ್ಕಾರ ಏನ್ ರಚನೆ ಆಗಿದೆ ಅದು ಪ್ರಜಾಪ್ರಭುತ್ವದಿಂದ ರಚನೆ ಆಗಿರೋದಲ್ಲ, ಕದ್ದಿ ಕಳ್ತನದಿಂದ ಆಗಿರುವಂತ ಸರ್ಕಾರ। आपने इस सरकार को नहीं चुना, ये सरकार एमएलएस को पैसा देकर चोरी की गई सरकार है। ಈ ಸರ್ಕಾರವನ್ನು ನೀವು ಆಯ್ಕೆ ಮಾಡಿರುವಂತದಲ್ಲ, ಇದು ಕಳ್ತನದಿಂದ ದುಡ್ಡಿಂದ ಖರೀದಿ ಮಾಡಿರುವಂತ ಸರ್ಕಾರ।
और कर्नाटक का हर बच्चा 5-6 साल का बच्चा जानता है कि ये सरकार 40% वाली सरकार है। ಇಲ್ಲಿರುವಂತ 5 ವರ್ಷದ ಮಕ್ಕಳಿಗೂ ಗೊತ್ತಿದೆ ಈ ಸರ್ಕಾರ 40% ಸರ್ಕಾರ ಅನ್ನೋದು ಗೊತ್ತಿದೆ. जो भी ये करते हैं ये 40% चोरी करके करते हैं। ಏನೇ ಕೆಲಸ ಮಾಡಿದ್ರು 40% ನ ಕದ್ದು ಮಾಡುವಂತ ಸರ್ಕಾರ ಇದು. और ये सबको मालूम है। ಇದು ಎಲ್ಲರಿಗೂ ಗೊತ್ತಿದೆ. कॉन्ट्रैक्टर्स एसोसिएशन ने प्रधानमंत्री को एक चिट्ठी लिखी और उन्होंने कहा, प्रधानमंत्री जी आपकी कर्नाटक की सरकार हर काम में 40% कमीशन लेती है। ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತವರು ಪ್ರಧಾನ ಮಂತ್ರಿಗೆ ಪತ್ರ ಬರೆದ್ರು, ಇಲ್ಲಿ ನಮ್ಮ ಹತ್ರ 40% ಕೇಳ್ತಾ ಇದ್ದಾರೆ, ಇದು ಸರ್ಕಾರ, ಇದ್ರ ಮೇಲೆ ನೀವು ಕ್ರಮ ತಗೊಳ್ಳಿ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೂ ಏನೂ ಆಗಿಲ್ಲ. प्रधानमंत्री ने चिट्ठी का जवाब तक नहीं दिया। ಇಲ್ಲಿವರೆಗೂ ಪ್ರಧಾನ ಮಂತ್ರಿಗಳಿಗೆ ಉತ್ತರನೂ ಕೊಟ್ಟಿಲ್ಲ. मैसोर सैंडल सोप स्कैंडल में 8 करोड़ रुपए एमएलए के बेटे के यहां पकड़े जाते हैं। ಮೈಸೂರು ಸ್ಯಾಂಡಲ್ಸ್ ಸೋಪ್ನ ಒಂದು ದೊಡ್ಡ ಹಗರಣದಲ್ಲಿ 8 ಕರೋಡ್ ರೂಪಾಯಿ ಒಬ್ಬ MLA ಮಗನ ಮನೆಯಲ್ಲಿ ಸಿಗುತ್ತೆ. पुलिस स्कैम, असिस्टेंट प्रोफेसर स्कैम, असिस्टेंट इंजीनियर स्कैम, कोऑपरेटिव बैंक स्कैम्स की लिस्ट बनी हुई है। ಪೊಲೀಸರಲ್ಲಿ ಹುದ್ದೆನ ಭರ್ತಿ ಮಾಡೋದ್ರಲ್ಲಿ ಸ್ಕ್ಯಾಮು, ಅಸಿಸ್ಟೆಂಟ್ ಇಂಜಿನಿಯರ್ನ ಭರ್ತಿ ಮಾಡೋದ್ರಲ್ಲಿ ಸ್ಕ್ಯಾಮು, ಕೋಆಪರೇಟಿವ್ ಸೊಸೈಟಿನಲ್ಲೂ ಭರ್ತಿ ಮಾಡುವಂಥದ್ರಲ್ಲಿ ಸ್ಕ್ಯಾಮ್ಗಳ ಒಂದು ಪಟ್ಟಿನೇ ಇದೆ. और आप जो यहां बीजेपी से लड़ रहे हैं उनके बारे में आप मुझसे बेहतर जानते हो, वो क्या है, कौन है, कैसे है। ನೀವೇನ್ ಬಿಜೆಪಿ ಹತ್ರ ಹೋರಾಟ ದಿನನಿತ್ಯ ಮಾಡ್ತೀರಾ, ನಮಗಿಂತ ಜಾಸ್ತಿ ಚೆನ್ನಾಗಿ ಗೊತ್ತಿದೆ ಇದರ ಪರಿಸ್ಥಿತಿ ಏನು ಅಂತ. बीजेपी का एमएलए खुद कहता है कि 2500 करोड़ रुपए में सीएम की गद्दी की कुर्सी खरीदी जा सकती है। ಬಿಜೆಪಿ MLA ಹೇಳ್ತಾರೆ 2,500 ಕೋಟಿ ಕೊಟ್ಟು ಈ CM ನ ಸ್ಥಾನವನ್ನು ನಾವು ಪರ್ಚೇಸ್ ಮಾಡಿದೀವಿ ಅಂತ ಅವ್ರ MLA ಹೇಳ್ತಾರೆ. तो प्रधानमंत्री यहां आते हैं, भाषण करते हैं, कर्नाटक के बारे में कुछ नहीं बोलते। ಪ್ರಧಾನಮಂತ್ರಿಗಳು ಬರ್ತಾರೆ, ದೊಡ್ಡ ಭಾಷಣ ಮಾಡ್ತಾರೆ, ಆದ್ರೆ ಕರ್ನಾಟಕದ ಬಗ್ಗೆ ಏನು ಮಾತಾಡೋದಿಲ್ಲ. कहते हैं कांग्रेस पार्टी ने मेरे ऊपर आक्रमण किया। ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ನನ್ನ ಮೇಲೆ ಅವಾಗ ದಾಳಿ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ ಅಂತ ಹೇಳ್ತಾರೆ. 91 बार आक्रमण किया मेरे ऊपर। ಪ್ರಧಾನಮಂತ್ರಿಗಳು ಹೇಳಿದ್ರು ನಾವು ಆಕ್ರಮಣ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. मगर जो भ्रष्टाचार कर्नाटक में हुआ है, पिछले 3 सालों में हुआ है, उसके बारे में प्रधानमंत्री एक शब्द नहीं बोलते। ಆದ್ರೆ ಭ್ರಷ್ಟಾಚಾರ ಏನು 3 ವರ್ಷದಿಂದ ಸತತವಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಒಂದೇ ಒಂದು ಚಕಾರ ಎತ್ತೋದಿಲ್ಲ. तो प्रधानमंत्री जी सबसे पहले आप अपने भाषण में कर्नाटक की जनता को बताइए कि ये जो 40% कमीशन लिया जा रहा था, इसको रोकने के लिए आपने क्या किया पिछले 3 सालों में। ಪ್ರಧಾನಮಂತ್ರಿಗಳ ನಾನು ಪ್ರಶ್ನೆ ಕೇಳಲು ಬಯಸ್ತೀನಿ, ನೀವು ಬಂದಾಗ ನೀವು ದಯವಿಟ್ಟು ಉತ್ತರ ಕೊಡಿ. ಈ 3 ವರ್ಷದಲ್ಲಿ ಮಾಡಿರುವಂತ ಈ ತರ ಹಗರಣಗಳು, ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ನೀವು ಇಲ್ಲಿ ಬಂದಾಗ ನಿಮ್ಮ ಭಾಷಣಗಳಲ್ಲಿ ಅದ್ರ ಬಗ್ಗೆ आपने कोई एक्शन लिया, किसी को जेल में डाला, क्या किया, कोई इंक्वायरी कराई, ಯಾವ್ದಾದ್ರು ಆಕ್ಷನ್ ತಗೊಂಡಿದ್ದೀರಾ, ಯಾರನ್ನಾರು ಜೈಲಿಗೆ ಕಳಿಸಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ये चुनाव नरेंद्र मोदी जी के बारे में नहीं है, ये चुनाव कर्नाटक के युवा, कर्नाटक के किसान मजदूर के बारे में है। ಈ ಚುನಾವಣೆ ನರೇಂದ್ರ ಮೋದಿ ಅವರ ಬಗ್ಗೆ ಅಲ್ಲ, ಕರ್ನಾಟಕದ ಯುವ ಜನತೆ, ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಕಷ್ಟದಲ್ಲಿರುವಂತವ್ರ ಬಗ್ಗೆ, ಬಡವರ ಚುನಾವಣೆ ಇದು. मोदी जी ये भी समझाइए, जब महाराष्ट्र और कर्नाटक के बॉर्डर में हिंसा हुई थी तो आपने क्या किया। ಮೋದಿಜಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲು ಬಯಸ್ತೀನಿ. ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಗಡಿಯಲ್ಲಿ ಹಿಂಸೆಗಳಾಗ್ತಿದ್ದಾಗ ನೀವೇನ್ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ. और जो महाराष्ट्र, गोवा और कर्नाटक के बीच में पानी का मसला है, उसके बारे में आपने क्या एक्शन लिया। ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯದಲ್ಲಿರುವಂತ ಕುಡಿಯೋ ನೀರಿನ ಪ್ರವಾಹ ಕಷ್ಟ ಏನಿದೆ, ನದಿಗಳ ಏನು ಒಂದು ವಿಚಾರ ಇದೆ, ಅದ್ರ ಬಗ್ಗೆ ಏನ್ ಮಾಡಿದ್ರ ಹೇಳಿ. जब कर्नाटक को जो टैक्स का पैसा था, जब कर्नाटक को कम मिला
तो आपने कर्नाटक की मदद क्यों नहीं की? ಕರ್ನಾಟಕದ ಟ್ಯಾಕ್ಸ್ ಇಂದ ತಗೊಂಡಂತ ದುಡ್ಡಲ್ಲಿ ಏನ್ ಮಾಡಿದೀರಾ? ನೀವೇನ್ ಕರ್ನಾಟಕಕ್ಕೆ ಕಷ್ಟ ಆದಾಗ ಏನ್ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. और जब कर्नाटक में बाढ़ आई तो आपने क्या मदद की? ಇಲ್ಲಿ ನಮ್ಗೆ ನೆರೆ ಬಂದಾಗ, ಇಲ್ಲಿ ನಮ್ಗೆ ನದಿಗಳು ಉಕ್ಕರಿದಾಗ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. इन सवालों के जवाब कर्नाटक को आप पहले दीजिए. ಈ ಪ್ರಶ್ನೆಗಳಿಗೆ ಮೊದಲು ನೀವು ಉತ್ತರ ಕೊಡಿ. कांग्रेस पार्टी ने, आप जानते हो हमारी सरकार कैसी थी, ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಯಾವ ರೀತಿ ನಡೀತಾ ಇತ್ತು ಅಂತ. कैसा काम हमने किया आपको याद है, आपको मालूम है. ನಿಮ್ಗೆ ನಾವ್ ಯಾವ ರೀತಿ ಏನೇನ್ ಕೆಲಸ ಮಾಡಿದೀವಿ ಅಂತ ಎಲ್ಲ ಗೊತ್ತಿದೆ. और हम क्या करने जा रहे हैं वो भी मैं आज आपको बता देता हूं. ನಾವೇನ್ ಮಾಡ್ತೀವಿ ಅಂತ ನಾನು ಮುಂದೆ ಹೇಳ್ತೀನಿ. क्योंकि हम चाहते हैं कि आपका अच्छा भविष्य हो. ನನಗೆ ನನ್ನ ಆಸೆ ಏನಂದ್ರೆ ನಿಮ್ಗಳಿಗೆಲ್ಲ ಒಳ್ಳೆ ಭವಿಷ್ಯ ಇರಬೇಕು ಅನ್ನೋ ನನ್ನ ಆಸೆ. हम समझते हैं, कांग्रेस पार्टी को अच्छी तरह मालूम है कि बीजेपी के राज में कितनी महंगाई बढ़ी है. ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಬಿಜೆಪಿಯ ಒಂದು ಸರ್ಕಾರ ಬಂದಾಗ ಎಷ್ಟು ನಮ್ಮ ಬೆಲೆಗಳಿಗೆ ಗಗನಕ್ಕೇರಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. 400 रुपए का सिलेंडर 1100 का हो गया. 400 ರೂಪಾಯಿ ಇರೋದಂತ ಸಿಲಿಂಡರ್ ಇವತ್ತು 1100 ರೂಪಾಯಿ ಆಗಿದೆ. कुकिंग ऑयल 60 रुपए से 200 रुपए लीटर हो गया. कुकिंग ऑयल 60 से 200. ನೀವು ಅಡಿಗೆ ಎಣ್ಣೆ 70 ರೂಪಾಯಿ ಇರೋದು 200 ರೂಪಾಯಿ ಆಗಿದೆ. पेट्रोल 70 रुपए से 102 रुपए. ಪೆಟ್ರೋಲ್ 70 ರೂಪಾಯಿಂದ 120 ರೂಪಾಯಿ. डीजल 56 रुपए से 90 रुपए. ಡೀಸೆಲ್ 70 ರೂಪಾಯಿಂದ 90 ರೂಪಾಯಿ. हिंदुस्तान के इतिहास में पहली बार किसानों को टैक्स देना पड़ा, जीएसटी देनी पड़ी. ನಮ್ಮ ದೇಶದ ಒಂದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರೈತರಿಗೆ ಜಿಎಸ್ಟಿ ಕಟ್ಟುವಂತ ಕೆಲಸ ಮಾಡಿಸಿದ್ದಾರೆ. 1.5 करोड़ लोग बेरोजगार हुए. 1.5 ಕೋಟಿ ಜನ ತಮ್ಮ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. 40 करोड़ रुपए, 40 करोड़ लोग फिर से गरीब हो गए. 40 ಕೋಟಿ ಜನ ತಿರ್ಗಾ ಬಡತನದ ರೇಖೆ ಕೆಳಗಡೆ ಹೋಗ್ತಾ ಇದ್ದಾರೆ. 90 लाख छोटे बिजनेस बंद हो गए. 90 ಲಕ್ಷ ಹೊಸ ಸಣ್ಣ ಉದ್ಯೋಗಗಳು ಮುಚ್ಚೋಗಿದೆ. तो हम इन चीजों को समझते हैं और हम जानते हैं कि बीजेपी ने यहां 40% का काम करके दिखाया. आपका पैसा आपसे छीना है. ನಮಗೆ ಗೊತ್ತಿದೆ ಈ ರೀತಿ ಇಂಥ ಕೆಲಸಗಳನ್ನ ಮಾಡಿ ತಮ್ಮ ದುಡ್ಡನ್ನ 40% ಅವ್ರು ಕದ್ದಿದ್ದಾರೆ ಅಂತ ನಮಗೆ ಗೊತ್ತಿದೆ. इसीलिए कांग्रेस की सरकार जो अब कर्नाटक में आने वाली है वो आपका जो पैसा है आपको वापस देने का काम करेगी. ಅದರಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರಲಿದೆ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. जितना पैसा बीजेपी ने आपसे चुराया है उतना पैसा हम वापस आपके जेब में डालने जा रहे हैं. ಎಷ್ಟು ದುಡ್ಡು ಅವರು ನಿಮ್ಮ ಹತ್ರ ಲೂಟಿ ಮಾಡಿದ್ರೆ ಅಷ್ಟು ದುಡ್ಡು ನಿಮ್ಗೆ ವಾಪಸ್ ನಾವು ಕೊಡ್ತೀವಿ. महिलाओं को बेरोजगारी की सबसे बड़ी चोट पड़ती है, तो हमारा पहला कदम गृह लक्ष्मी स्कीम 2000 रुपए हर महीने हर महिला को. ಮೊದಲನೇ ನಮ್ಮ ಗ್ಯಾರಂಟಿ ಎಲ್ಲ ಮಹಿಳೆಯರಿಗೆ, ಗೃಹಿಣಿಯರಿಗೆ ತಮ್ಮ ಅಕೌಂಟ್ಗೆ 2000 ರೂಪಾಯಿ ಪ್ರತಿ ಮಾಸ ಕಳಿಸ್ತೀವಿ ಅಂತ. दूसरा स्कीम गृह ज्योति स्कीम 200 यूनिट मुफ्त में बिजली हर महीने. ಎರಡನೇದು ಗೃಹ ಜ್ಯೋತಿ ಸ್ಕೀಮ್ 200 ಯೂನಿಟ್ 200 ನಿಮ್ಮ ಮನೆಗೆ ಮುಫ್ತ್ ಆಗಿ ಇದು ಕೊಡ್ತೀವಿ ಕರೆಂಟ್ ಅಂತ. तीसरा स्कीम अन्न भाग्य 10 किलो चावल हर परिवार के हर मेंबर को. ಮೂರನೇದು ಅನ್ನ ಭಾಗ್ಯ 10 ಕಿಲೋಗ್ರಾಮ್ ಅಕ್ಕಿ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ 10 ಕಿಲೋಗ್ರಾಮ್ ಅಕ್ಕಿ ಕೊಡ್ತೀವಿ. चौथा स्कीम जिसको हम सखी कहते हैं, ये जो हमारी माताएं बहनें आई हैं आपके लिए, सरकार बनने के बाद चाहे आप कहीं भी कर्नाटक में घूमें आपको बस के लिए 1 पैसा नहीं देना पड़ेगा. 4ನೇ ಸ್ಕೀಮ್ ಯಾವುದೇ ನಮ್ಮ ಮಹಿಳೆಯರು, ನಮ್ಮ ಅಕ್ಕ ತಂಗಿರು ಯಾರು ಕೂತಿದ್ದಾರೆ ಅವ್ರು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಬಸ್ಗೆ ದುಡ್ಡು ಕಟ್ಟುವಂತ ಕೆಲಸ ಮಾಡಕ್ಬಿಡಲ್ಲ ನಾವು. और अंत में युवा निधि स्कीम 3000 रुपए हर ग्रेजुएट को हर महीने और 1500 रुपए हर डिप्लोमा होल्डर को हर महीने. ಯುವ ನಿಧಿ ಯಾವುದೇ ಒಬ್ಬ ಹುಡುಗ ಅವನ ಕೆಲಸ ಇಲ್ಲ ಅಂದ್ರೆ ಅವನ ಅಕೌಂಟ್ಗೆ 3000 ರೂಪಾಯಿ ಹಾಕ್ತಿವಿ. ಡಿಪ್ಲೊಮಾ ಹೋಲ್ಡರ್ ಇದ್ದವನಿಗೆ 1500 ರೂಪಾಯಿ ಹಾಕ್ತಿವಿ. और जो कर्नाटक की नींव है हमारे किसान भाई, ನಮ್ಮ ಕರ್ನಾಟಕದ ಬೆನ್ನುಬೋನು, ನಮ್ಮ ಬೆನ್ನು ಮೂಳೆ ಆಗಿರುವಂತ ನಮ್ಮ ರೈತರು ಯಾರಿದ್ದಾರೆ उनके लिए कृषि निधि 1.5 लाख करोड़ रुपए
5 साल के अंदर 30,000 करोड़ रुपए हर साल उनके भले के लिए। ಅವರ ಅಕೌಂಟ್ಗೆ 1.5 ಲಕ್ಷ ಕೋಟಿ ರೂಪಾಯಿ 30,000 ಕೋಟಿ ವರ್ಷಕ್ಕೆ ನಾವು ವಾಪಸ್ ಇದು ಮಾಡ್ತೀವಿ. और जो हमारे कोकोनट के फार्मर्स हैं, अरेका नट के फार्मर्स हैं, उनको एमएसपी की गारंटी। ನಮ್ಮ ತೆಂಗಿನಕಾಯಿ ಬೆಳೆಗಾರರು ಮತ್ತೆ ಅಡಿಕೆ ಬೆಳೆಗಾರರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವ್ರಿಗೆ ಕನಿಷ್ಠ ವೇತನವನ್ನು ಕೊಟ್ಟೇ ಕೊಡ್ತೀವಿ. अब नरेंद्र मोदी जी, हमने साफ कह दिया हम क्या करने जा रहे हैं। ನರೇಂದ್ರ ಮೋದಿ ಅವರೇ, ನಾವೇನ್ ಮಾಡ್ತೀವಿ ಅಂತ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. हमारे जो 5 वायदे हैं वो पहले दिन पहली कैबिनेट मीटिंग में कानून बन जाएंगे। ನಮ್ಮ 5 ಏನ್ ಗ್ಯಾರಂಟಿ ಹೇಳಿದೀವಿ, ಮೊದಲನೇ ದಿನ ನಾವು ಸರ್ಕಾರ ಮಾಡಿ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಮಂಜೂರು ಮಾಡಿಸ್ತೀವಿ. आपने भ्रष्टाचार की बात नहीं की, ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರಿ. आपने बेरोजगारी की बात नहीं की, ನೀವು ಬೇರೋಜ್ಗಾರಿ ಅಂದ್ರೆ ಕೆಲಸ ಕಳ್ಕೊಂಡವ್ರ ಬಗ್ಗೆ ಮಾತಾಡಿದ್ರಿ. आपने कर्नाटक के टैक्स की बात नहीं की, ನೀವು ಕರ್ನಾಟಕದಲ್ಲಿ ತಗೊಂಡಂತ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರಿ. आपने कर्नाटक में जो बाढ़ हुई उसकी बात नहीं की, ಆದ್ರೆ ನೀವು ಕರ್ನಾಟಕದಲ್ಲಿ ಬಂದಂತ ನೆರೆ ಬಗ್ಗೆ, ಇಲ್ಲಿ ಬಂದಂತ ಒಂದು ಮಳೆ ಬಗ್ಗೆ ಮಾತಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. तो भविष्य की बात तो कर दीजिए। ಮುಂದೆ ಏನ್ ಮಾಡ್ತೀರಾ ಅಂತ ಅಟ್ಲೀಸ್ಟ್ ಹೇಳಿ. आप कर्नाटक के लिए अगले 5 साल में क्या करने जा रहे हो ये तो बताइए। ಕರ್ನಾಟಕಕ್ಕೆ ಮುಂದೆ ಬರುವಂತ 5 ವರ್ಷದಲ್ಲಿ ಏನ್ ಮಾಡ್ತೀರಾ ಅಂತ ಅಟ್ಲೀಸ್ಟ್ ಹೇಳಿ. आधा कैंपेन खत्म हो गया, आप ये भी नहीं बोल पाए। ಅರ್ಧ ಚುನಾವಣೆ ಪ್ರಚಾರ ಮುಗಿದೋಯ್ತು, ಆದ್ರೆ ಇಲ್ಲಿವರೆಗೂ ನೀವೇನ್ ಮಾಡ್ತೀರಾ ಅಂತ ಎಲ್ಲೂ ಹೇಳಿಲ್ಲ. आपके लोग इतने भ्रष्ट हैं कि आप इनका नाम ही नहीं ले सकते। ನಿಮ್ಮ ನಾಯಕರು ಎಷ್ಟು ಭ್ರಷ್ಟರಿದ್ದಾರೆ ಅಂದ್ರೆ ಅವ್ರ ಹೆಸರು ನಿಮ್ಗೆ ತಗೊಳಕ್ ಆಗ್ತಾ ಇಲ್ಲ, ನಾಚಿಕೆ ಆಗ್ತಾ ಇದೆ. आप देखिए, मैं यहां आया, मैंने भाषण दिया, मैंने सबके नाम लिए। ನಾನು ಬಂದ ನಿಮ್ ಮುಂದೆ ನಿಂತ್ಕೊಂಡೆ ಭಾಷಣ ಮಾಡ್ತಾ ಇದ್ದೀನಿ, ಎಲ್ಲರ ಹೆಸರು ತಗೊಂತಾ ಇದ್ದೀನಿ. मैं सिद्धरामैया जी की बात करता हूं, नाम डीके शिव कुमार की बात करता हूं, ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀನಿ, खारगे जी की बात करता हूं, ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತೀನಿ, परमेश्वर जी की बात करता हूं, ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತೀನಿ, बाकी सीनियर नेताओं की बात करता हूं। ನಾನು ಎಲ್ಲಾ ನಾಯಕರ ಬಗ್ಗೆ ಮಾತಾಡ್ತೀನಿ. मैं यहां आया, पहला काम मैंने जो हमारे स्टेज पे नेता बैठे उनका आदर किया। ನಾನು ಮೊದಲು ಬಂದ ತಕ್ಷಣ ನಮ್ಮ ಎಲ್ಲ ಯಾರು ನೀವು ಮುಖಂಡರಿದ್ರು ಅವ್ರ ಮೊದಲು ಆಧಾರ ಮಾಡಿದೆ. मगर नरेंद्र मोदी जी सिर्फ नरेंद्र मोदी जी का नाम लेते हैं, ನರೇಂದ್ರ ಮೋದಿ ಅವ್ರು ಸ್ವತಃ ತಮ್ಮ ಹೆಸರು ಬಿಟ್ಟರೆ ಬೇರೆ ಇನ್ನೊಂದು ಹೆಸರು उनका ತಗೊಳ್ಳೋದಿಲ್ಲ. कोई किसी भी नेता का नाम नहीं लेते, ಅವ್ರು ಇಲ್ಲಿವರೆಗೂ ಯಾರ ಹೆಸರು ತಗೊಳ್ಳೋದಿಲ್ಲ. चाहे वो बोम्मई जी हो, ಅವ್ರು ಮುಖ್ಯಮಂತ್ರಿ ಆದಂತ ಬೊಮ್ಮಾಯಿ ಅವ್ರದ್ದಾಗಿರ್ಲಿ, कितना भी बड़ा नेता हो, ಅವ್ರು ಎಷ್ಟೇ ದೊಡ್ಡ ನಾಯಕರಾಗಿರ್ಲಿ, येदुरप्पा जी हो, ಯಡಿಯೂರಪ್ಪನವ್ರದ್ದಾಗ್ಲಿ, नरेंद्र मोदी नाम नहीं ले सकते। ಅವ್ರ ಹೆಸರು ತಗೊಳ್ಳೋದಿಲ್ಲ ಅವರು. क्योंकि नाम लेने का मतलब सबसे पहले उनका आदर करना पड़ेगा। नरेंद्र मोदी जी किसी का आदर नहीं कर सकते, ಯಾಕಂದ್ರೆ ಯಾರ ಹೆಸರು ತಗೊಂತಾರೋ ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಅವ್ರು ಇಲ್ಲಿವರೆಗೂ ಯಾರಿಗೂ ಮರ್ಯಾದೆ ಕೊಡೋದು ಕಲ್ತಿಲ್ಲ. और उसके बाद पूरे कर्नाटक को बोलना पड़ेगा कि भैया मेरे नेता तो भ्रष्ट हैं, मेरे नेता तो चोर हैं। ಅದಾದ್ಮೇಲೆ ಕರ್ನಾಟಕದ ಜನತೆಗೆ ಹೇಳ್ಬೇಕು ನಮ್ಮ ನಾಯಕರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, इसलिए ಕಳ್ತನ ಮಾಡಿದ್ದಾರೆ ಅಂತ. इसलिए नरेंद्र मोदी जी किसी का नाम नहीं ले सकते। ಅದಕ್ಕೆ ಅವ್ರು ಯಾರ ಹೆಸರು ತಗೊಳಕ್ ಆಗ್ತಾ ಇಲ್ಲ. भाई और बहनों, ये चुनाव नरेंद्र मोदी का चुनाव नहीं है, ಈ ಒಂದು ಚುನಾವಣೆ ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ. ये चुनाव आपका चुनाव है, ಈ ಚುನಾವಣೆ ನಿಮ್ಮ ಚುನಾವಣೆ, ये आपके बच्चों का चुनाव है, ಇದು ನಿಮ್ಮ ಮುಂದೆ ಬರುವಂತ ಪೀಳಿಗೆ ನಿಮ್ಮ ಮಕ್ಕಳ ಚುನಾವಣೆ, उनके भविष्य का चुनाव है, ಇದು ನಿಮ್ಮ ಭವಿಷ್ಯದ ಚುನಾವಣೆ. ये आपके अस्पतालों का, आपका कॉलेजेस का, आपका यूनिवर्सिटीज का, आपका स्कूल का चुनाव है। ಇದು ನಿಮ್ಮ ಹಕ್ಕುಗಳ, ಯೂನಿವರ್ಸಿಟಿಗಳ, ನಿಮ್ಮ ಮುಂದಿನ ಭವಿಷ್ಯದ ಚುನಾವಣೆ. इस चुनाव में भ्रष्टाचार एक बहुत बड़ा मुद्दा है, ಇದರಲ್ಲಿ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ದೊಡ್ಡ ಒಂದು ವಿಚಾರ. 40% का मुद्दा है। 40% ತಿಂತಾ ಇದ್ದಾರೆ. इन चीजों के बारे में नरेंद्र मोदी एक शब्द नहीं बोलते। ಇದ್ರ ಬಗ್ಗೆ ಪ್ರಧಾನ ಮಂತ್ರಿಗಳು ಒಂದೇ ಒಂದು ಮಾತಾಡೋದಿಲ್ಲ. यहाँ पे आके कहते हैं कि मेरे ऊपर कांग्रेस पार्टी ने आक्रमण किया। ಇಲ್ಲಿ ಬಂದು ಹೇಳ್ತಾರೆ ನನ್ನ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. पहली बार मैंने सुना कि एक नेता ने गिना कि भैया मेरे ऊपर इतनी बार आक्रमण हुआ है। ಅವ್ರು ಅದನ್ನ ಪಟ್ಟಿನೂ ಮಾಡ್ಕೊಂಡ್ ಬಂದು ಎಣಿಸ್ತಾ ಇದ್ದಾರೆ ಎಷ್ಟು ಆಕ್ರಮಣಗಳು ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ನನ್ನ ಮೇಲೆ. 91 बार कांग्रेस पार्टी ने मेरे बारे में बोला। 21 ಸತಿ ಕಾಂಗ್ರೆಸ್ ಪಾರ್ಟಿ ಅವರು ನನ್ನ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. मोदी जी, आप अपने बारे में बोलना बंद कीजिए, जनता के बारे में बोलना शुरू कीजिए।
ಮೋದಿಜಿ ಅವರೇ, ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಬಗ್ಗೆ ಮಾತಾಡೋದು ಕಮ್ಮಿ ಮಾಡಿ, ಜನರ ಬಗ್ಗೆ ಮಾತಾಡೋಕೆ ಶುರು ಮಾಡಿ. और कर्नाटक के लोगों को बताइए आप क्या करने जा रहे हैं, ಕರ್ನಾಟಕ ಜನತೆಗೆ ಹೇಳಿ ಏನ್ ಮಾಡ್ತೀರಾ ಅಂತ ಹೇಳಿ. और कर्नाटक के लोगों को समझाइए आपने 40% की सरकार क्यों चलने दी. ಕರ್ನಾಟಕ ಜನತೆಗೆ ಹೇಳಿ ನೀವು 40% ಸರ್ಕಾರನ ಯಾಕೆ ಈ ತರ ನಡ್ಸ್ಕೊಂಡು ಹೋಗಿ ಬಿಟ್ಟಿದ್ದೀರಾ ಅಂತ. ये भी बताइए आपने लोकतंत्र को क्यों नष्ट किया, सरकार चोरी क्यों करवाई कर्नाटक में. ಜನತೆಗೆ ಹೇಳಿ ಪ್ರಜಾಪ್ರಭುತ್ವ ಯಾಕೆ ಕೊಲೆ ಮಾಡ್ತಾ ಇದ್ದೀರಾ, ನೀವು ಜನತೆ ಮುಂದೆ ಅದ್ರ ಉತ್ತರ ಕೊಡಿ. ये हैं सच्चे मुद्दे. ಇದು ನಿಜವಾದಂತ ವಿಚಾರಗಳು. आखिरी बात, बीजेपी को 40 नंबर बहुत अच्छा लगता है. ಕೊನೆ ಮಾತು, ಬಿಜೆಪಿ ಅವ್ರಿಗೆ 40 ತುಂಬಾ ಇಷ್ಟವಾದಂತ ಒಂದು इससे ಸಂಖ್ಯೆ. इनको प्यार है, ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಆಸೆ ಇದೆ, मोहब्बत है. ಪ್ರೀತಿ ಇದೆ. जहां भी जो भी करते हैं 40%, 40%, 40%. ಏನ್ ಮಾತಾಡಿದ್ರು ಬರೀ 40%, 40%, 40%. इस बार इनको अच्छी तरह 40 नंबर याद दिलाना. ನೀವೆಲ್ಲ ಸೇರಿ ಅವ್ರಿಗೆ ಬರೀ 40 ನಂಬರ್ चुनाव में इनको 40 सीटें दिलवा देना. ಬರೀ 40 ಸೀಟ್ ಅವ್ರಿಗೆ ಗೆಲ್ಲಂಗ್ ಮಾಡಿ. इनको चुनाव में 40 सीट दे देना ಬರೀ 40 ಸೀಟ್ ಕೊಡಿಸಿ ಅವ್ರಿಗೆ ಸಾಕು. और कांग्रेस पार्टी को 150 सीट दिलवाना. ನಮಗೆ 150 ಸೀಟ್ ಕೊಡಿಸ್ಲೇಬೇಕು. ನೀವು भारी बहुमत से जिताना. ಒಳ್ಳೆ ಬಹುಮತದಿಂದ ಗೆಲ್ಲಿಸ್ಬೇಕು ನೀವು. इसका कारण है ಅದಕ್ಕೂ क्योंकि ಒಂದು- ये फिर से सरकार को चोरी करने की कोशिश करेंगे. जो इन्होंने 40% चोरी किया था उसी से ये फिर से एमएलए खरीदने की कोशिश करेंगे. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತಿರ್ಗಾ ಸರ್ಕಾರ ಕಮ್ಮಿ ಇದ್ರಲ್ಲಿ ಬಂದ್ರೆ ಈ 40% ಅಲ್ಲಿ ತಗೊಂಡಂತ ದುಡ್ಡಲ್ಲಿ ತಿರ್ಗಾ ಸರ್ಕಾರನ ಕೆಡುವಂತ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾರೆ. यहाँ पे हमारे कैंडिडेट बहुत अच्छे हैं, ಇಲ್ಲಿ ನಮ್ಮ भ्रष्ट नहीं है. ಅಭ್ಯರ್ಥಿ ಬಾರಿ ಒಳ್ಳೆಯವರು, ಭ್ರಷ್ಟಾಚಾರ ಮಾಡದಂತವರಲ್ಲ. उनके पास 100-200 करोड़ रुपए नहीं है. ಅವ್ರ ಹತ್ರ 100-200 ಕೋಟಿ ರೂಪಾಯಿ ಇಲ್ಲ. जिससे वो लड़ रहे हैं वो भ्रष्ट आदमी है. उसके पास पैसे की कोई कमी नहीं है. ಅವ್ರು ಯಾರನ್ನ ಚುನಾವಣೆಯಲ್ಲಿ ಮುಂದೆ ಪ್ರತಿಸ್ಪರ್ಧಿ ಆಗಿದ್ದಾರೆ, मंत्री है, आप जानते हो उसने पिछले 3 साल में क्या किया. ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಅವ್ರು ಭಾರಿ ಶ್ರೀಮಂತರು. हमारा जो कैंडिडेट है उसको आपकी मदद की जरूरत है. ನಿಮ್ಮ ಸಹಕಾರ ಸಹಾಯ ನಮ್ಮ ಅಭ್ಯರ್ಥಿಗೆ ಬೇಕಾಗಿದೆ. भारी बहुमत से उसको जिताइए और कांग्रेस पार्टी को यहाँ सीट दिलवाइए. ದಯವಿಟ್ಟು ನಿಮ್ಮಲ್ಲಿ ಕಳ್ಕಳಿಯ ಮನವಿ, ಅವ್ರನ್ನ ಗೆಲ್ಸಿ, ದೊಡ್ಡ ಒಂದು ಬಹುಮತದಿಂದ ಗೆಲ್ಸಿ ಅವ್ರನ್ನ ಮುಂದೆ ಕಳಿಸ್ಕೊಡಿ. आप बारिश में यहाँ आए, इतनी देर आप यहाँ ठहरे, मैं थोड़ा लेट हो गया, इसके लिए मैं आपसे माफी मांगता हूं और आपका धन्यवाद करता हूं. ನೀವು ಈ ಮಳೆಯಲ್ಲಿ ಬಂದ್ರಿ, ಇಷ್ಟೊತ್ತಾದ್ರೂ ಬಂದು ಕೂತಿದ್ದೀರಾ, ನಾನು ತಡವಾಗಿ ಬಂದೆ, ಅದರಿಂದ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ತಪ್ಪನ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. नमस्कार, जय हिंद. ನಮಸ್ಕಾರ, ಜೈ ಹಿಂದ್.